Today, I want to share with you a beautiful word that the Lord has given to me about the wise and foolish virgins in the Bible. ಸತ್ಯವೇದದಲ್ಲಿ ಬುದ್ಧಿವಂತೆಯು ಮತ್ತೆ ಬುದ್ಧಿ ಇಲ್ಲದಿರುವ ಕನ್ಯೆಯರ ಬಗ್ಗೆ ಒಂದು ಸುಂದರವಾದ ವಚನವನ್ನು ದೇವರು ನನ್ನ ಸಂಗಡ ಕೊಟ್ಟಿದ್ದಾರೆ. Number one, ಮೊದಲನೇದಾಗಿ all were invited to the banquet. ಎಲ್ಲರೂ ಔತಣ ಕೂಟಕ್ಕೆ ಆಹ್ವಾನ ಹೊಂದಿದ್ದರು. And all accepted the invitation positively. ಎಲ್ಲರೂ ಸಹ ಆ ಒಂದು ಆಹ್ವಾನ ಪತ್ರಿಕೆಯನ್ನು ಅವರು ಚೆನ್ನಾಗಿ ಸ್ವೀಕರಿಸಿದರು. We are all invited. ನಾವೆಲ್ಲರೂ ಆಹ್ವಾನಿಸಲ್ಪಟ್ಟಿದ್ದೇವೆ. We are all there. ನಾವೆಲ್ಲರೂ ಇದ್ದೇವೆ. But are we ready? ಆದರೆ ನಾವು ಸಿದ್ಧವಾಗಿದ್ದೀವಾ? I want to ask all of you. ನಿಮ್ಮೆಲ್ಲರನ್ನು ನಾನು ಕೇಳುತ್ತೇನೆ. Are we ready to meet Jesus? ನಾವು ಯೇಸು ಸ್ವಾಮಿಯನ್ನು ಸಂಧಿಸಲು ಸಿದ್ಧವಾಗಿದ್ದೇವಾ? Number two, ಎರಡನೇದಾಗಿ all had gone out to wait for the bridegroom. ಎಲ್ಲ 10 ಮಂದಿಯನ್ನು ಆ ಮದಲಿಂಗನಿಗೋಸ್ಕರ ಕಾಯಲಿಕ್ಕೆ ಹೊರಟಿದ್ದರು. Number three, ಮೂರನೇದಾಗಿ all of them had their lamps with them. ಎಲ್ಲರ ಬಳಿಕ ದೀಪಗಳು ಅವರ ಸಂಗ್ಯಾದ ಇತ್ತು. Number four, ನಾಲ್ಕನೇದಾಗಿ all the virgins wanted to see the bridegroom. ಎಲ್ಲಾ ಕನ್ಯರು ಮದಲಿಂಗನ ನೋಡಲು ಇದ್ದರು. All were in the right place at the right time. ಎಲ್ಲರೂ ಸರಿಯಾದ ಜಾಗದಲ್ಲಿ ಸರಿಯಾದ ವೇಳೆಯಲ್ಲಿ ಇದ್ದರು. You always come to church. ನೀವು ಯಾವಾಗ್ಲೂ ಸಭೆಗೆ ಬರ್ತೀರಾ? You're always there in the right place. ನೀವು ಸರಿಯಾದ ಜಾಗದಲ್ಲಿ ಯಾವಾಗ್ಲೂ ಇರ್ತೀರಾ? Being in the right place at the right time doesn't qualify you to have the extra oil. ಸರಿಯಾದ ಜಾಗದಲ್ಲಿ ಸರಿಯಾದ ವೇಳೆಯಲ್ಲಿ ಇದ್ರೆ ಮಾತ್ರ ನೀವು ಇನ್ನೂ ಎಷ್ಟು ಪಾತ್ರೆಯಲ್ಲಿ ಎಣ್ಣೆ ಇರುವುದಕ್ಕೆ ಅರ್ಹರಿಲ್ಲ. Invitation alone doesn't qualify you to be ready. ಆಹ್ವಾನ ಪತ್ರಿಕೆ ಹೊಂದಿದ ಮಾತ್ರಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಅಲ್ಲ. All of them wanted to go out for the wedding banquet. ಎಲ್ಲರೂ ಔತಣ ಕೂಟಕ್ಕೆ ಹೋಗಬೇಕು ಅಂತ ಅವರು ಸಿದ್ಧವಾಗಿದ್ದರು. All of them had some oil with them in the beginning of the ceremony. ನೋಡ್ರಿ, ಈ ಸಮಾರಂಭದ ಪ್ರಾರಂಭದಲ್ಲಿ ಎಲ್ಲರೂ ಬಳಿಕ ಎಣ್ಣೆ ಸ್ವಲ್ಪ ಇತ್ತು. All fell asleep while the bridegroom waiting for the bridegroom. ಎಲ್ಲರೂ ಮದಲಿಂಗನಿಗೋಸ್ಕರ ಕಾಯುವ ವೇಳೆಯಲ್ಲಿ ಎಲ್ಲರೂ ತೂಕಡಿಸಿ ನಿದ್ರೆ ಮಾಡಿಬಿಟ್ರು. All were awakened in the midnight. ಎಲ್ಲರೂ ಮಧ್ಯರಾತ್ರಿಯಲ್ಲಿ ಎದ್ದು ಬಿಟ್ಟರು. All 10 of them jumped up and they were getting their lamps ready. ಎಲ್ಲ 10 ಜನರು ಅವರು ಕುಣಿದಾಡಿ ಎದ್ದು ಅವರು ಅವರ ದೀಪಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ರು. All of them appeared equally prepared for the bridegroom's coming. ಆ ಮದಲಿಂಗನ ಬರೋಣಕ್ಕೋಸ್ಕರ ಎಲ್ಲರೂ ಸಮವಾಗಿ ಸಿದ್ಧರಾಗಿರುವಂತೆ ಕಾಣಿಸಿತು. I want you to know today. ಈ ದಿವಸ ನೀವೆಲ್ಲರೂ ಅರಿತುಕೊಳ್ಳಬೇಕು. But nobody knew who was wise and who was foolish. ಆದ್ರೆ ಯಾರಿಗೂ ಗೊತ್ತಾಗಲಿಲ್ಲ ಯಾರು ಬುದ್ಧಿವಂತರು ಯಾರು ಬುದ್ಧಿಹೀನರು. Now imagine. ಯೋಚನೆ ಮಾಡಿ ನೋಡ್ರಿ. I want all of you to know this. ನೀವೆಲ್ಲರೂ ಇದನ್ನು ಅರಿತುಕೊಳ್ಳಿರಿ. We all can come to church. ನಾವೆಲ್ಲರೂ ಸಭೆಗೆ ಬರಬಹುದು. We all can be in the right place to worship the Lord. ನಾವೆಲ್ಲರೂ ದೇವರನ್ನು ಆರಾಧಿಸಲು ಸರಿಯಾದ ಜಾಗದಲ್ಲಿ ಇರಬಹುದು. There is no way anybody could say that these 10 virgins, there was 5 foolish. ಯಾರು ಸಹ ಯಾವುದೇ ಆಧಾರದಿಂದ ಈ 10 ಕನ್ಯರಲ್ಲಿ 5 ಜನ ಬುದ್ಧಿಹೀನರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ. What made them unwise? ಯಾವ ಕಾರಣದಿಂದ ಅವರು ಬುದ್ಧಿಹೀನರಾದರು? Only the oil. ಎಣ್ಣೆನೆ ಅವರನ್ನ ಆ ತರ ಬುದ್ಧಿಹೀನರಾಗಿ ಮಾಡಿತು. You become wise when you have the oil of preparation to wait for the bridegroom. ಮದಲಿಂಗನಿಗೋಸ್ಕರ ಕಾಯಲಿಕ್ಕೆ ನಾವು ಸಿದ್ಧತೆಯ ಎಣ್ಣೆಯನ್ನು ಇಟ್ಟುಕೊಂಡಾಗ ನಾವು ಬುದ್ಧಿವಂತರಾಗಿರುತ್ತೇವೆ. One lady said, ಒಂದು ಹೆಣ್ಮಕ್ಕಳು ಈಗ ಅಂದ್ರು, she said, ಅವರು ಹೇಳಿದರು, my husband is an angel in the church and a Lucifer at home. ನನ್ನ ಗಂಡನು ಸಭೆಯಲ್ಲಿ ದೇವದೂತನ ಹಾಗಿದ್ದಾನೆ, ಮನೆಯಲ್ಲಿ ಲೂಸಿಫರ್ ಶೈತಾನ ತರ ಇದ್ದಾನೆ. And all the ladies said, my husband
Hallelujah, hallelujah, hallelujah. In the church, the moment he gets into the car, Lucifer comes inside. ನನ್ನ ಗಂಡನು ಸಭೆಯಲ್ಲಿ ಹಲ್ಲೆಲೂಯ ಹಲ್ಲೆಲೂಯ ಅಂತ ಬಹಳ ಭಕ್ತಿಯಿಂದ ಇರ್ತಾರೆ. ಮನೆಗೆ ಹೋಗಿದ್ದು ಕೂಡಲೇ ಲೂಸಿಫರ್ ಪ್ರವೇಶಿಸುತ್ತಾನೆ. Are you ready? ನೀವು ಸಿದ್ಧವಾಗಿದ್ದೀರಾ? All of you look the same. ಎಲ್ಲರೂ ನೋಡ್ಲಿಕ್ಕೆ ಒಂದೇ ತರ ಇದ್ದೀರಿ. All of you look spiritual. ಎಲ್ಲರೂ ಆಧ್ಯಾತ್ಮಿಕ ರೀತಿಯಾಗಿ All ಕಾಣಿಸ್ಕೊತೀರಿ. of you look very holy. ಎಲ್ಲರೂ ಬಹಳ ಪವಿತ್ರವಾಗಿ ಕಾಣಿಸ್ಕೊತೀರಿ. Only the oil will separate you. ಆ ಎಣ್ಣೆ ಒಂದೇ ನಿಮ್ಮನ್ನು ಬೇರ್ಪಡಿಸುತ್ತದೆ. In times of your struggles, ನಿಮ್ಮ ಕಷ್ಟ ಹೋರಾಟ ಕಾಲದಲ್ಲಿ, in times of your pain, ನಿಮ್ಮ ನೋವಿನ ಕಾಲದಲ್ಲಿ, in times when you are going through, oh God, what to do? The oil will separate you. ಆಮೆನ್ ಆಮೆನ್. ಏನು ಸ್ವಾಮಿ ಮಾಡುವುದು ಅಂತ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ಈ ಎಣ್ಣೆ ಒಂದನೇ ನಿಮ್ಮನ್ನು ಬೇರ್ಪಡಿಸುತ್ತದೆ. Number 2, ಎರಡನೇದಾಗಿ, the 10 virgins had one crucial difference. 10 ಕನ್ಯೆಯರಲ್ಲಿ ಒಂದೇ ಒಂದು ಮುಖ್ಯವಾದ ವ್ಯತ್ಯಾಸವಿತ್ತು. They were similar in everything. ಎಲ್ಲಾ ರೀತಿಯಲ್ಲಿ ಅವರು ಒಂದೇ ರೀತಿಯಲ್ಲಿ ಕಾಣಿಸಲ್ಪಟ್ಟರು. When you just looked at them, you could never see the difference. ಸುಮ್ಮನೆ ಅವರನ್ನು ನಾವು ನೋಡಿದಾಗ ವ್ಯತ್ಯಾಸವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯನೇ ಇಲ್ಲ. I want you to know today, ಇವತ್ತು ನೀವು ಅರಿತುಕೊಳ್ಳಬೇಕು, it is not the matter of your dress. ನೀವು ಹೇಗೆ ಉಡುಪು ಧರಿಸಿಕೊಳ್ತೀರಾ ಅದರ ಮೇಲೆ ಅಲ್ಲ. It is not the matter of your appearance. ನೀವು ಹೊರಗಡೆ ಹೇಗೆ ಕಾಣಿಸಿಕೊಳ್ತೀರಾ ಅದರ ಬಗ್ಗೆ ಅಲ್ಲ. All bridesmaids would have dressed up so well. ಎಲ್ಲಾ ಕನ್ಯರು ಚೆನ್ನಾಗಿ ಅಲಂಕಾರ ಮಾಡಿಸಿಕೊಂಡಿರಬಹುದು. All fully makeup and that and this. You look at them. Nobody could say there was something wrong in these 10 virgins. ನೋಡ್ರಿ, ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಾಣಿಸ್ತು. ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ 10 ಕನ್ಯರಲ್ಲಿ ಏನೋ ಒಂದು ತಪ್ಪು ಇದೆ ಅಂತ. But I want you to understand, ಆದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು, there is something that is not visible that separated these 5 of them. ನೋಡ್ರಿ, ಈ 5 ಕನ್ಯರನ್ನ ಬೇರೆ ಮಾಡಿಕೊಳ್ಳುವಂತದ್ದು ಏನೋ ಒಂದು ಇತ್ತು, ಅದು ಕಣ್ಣಿಗೆ ಕಾಣಿಸಿಕೊಳ್ಳದ ಅಂತ ಇತ್ತು. Everybody understand? ಎಲ್ರಿಗೂ ಅರ್ಥ ಆಯ್ತಾ? That which is not visible in your life, that will separate you from the wise and the unwise. ನಿಮ್ಮ ಜೀವಿತದಲ್ಲಿ ಹೊರಗಡೆಯಿಂದ ಕಾಣಿಸಿಕೊಳ್ಳದೇ ಇರುವುದು ಅದು ಒಂದೇ ಬುದ್ಧಿಹೀನರು ಮತ್ತೆ ಬುದ್ಧಿವಂತರನ್ನು ಬೇರ್ಪಡಿಸುತ್ತದೆ. Everybody understood? ಎಲ್ಲರಿಗೂ ಅರ್ಥವಾಯ್ತಾ? There is something that is not visible. ಯಾವುದೋ ಒಂದು ಕಾರ್ಯ ಇದೆ, ಅದು ಕಣ್ಣಿಗೆ ಕಾಣಿಸದಂತಿರುವುದು. That is the one that will separate you and the wise and the unwise. ಕಣ್ಣಿಗೆ ಕಾಣಿಸದೆ ಇರುವಂತ ಕಾರ್ಯನ್ನೇ ಆ ಬುದ್ಧಿಹೀನರನ್ನು ಮತ್ತೆ ಬುದ್ಧಿವಂತರನ್ನು ಬೇರ್ಪಡಿಸುತ್ತದೆ. The wise entered the banquet, the unwise were chased away. ಬುದ್ಧಿವಂತ ಇರೋರು ಅವರು ಆ ಮದುವೆ ಮನೆ ಒಳಗಡೆ ಔತಣಕ್ಕೆ ಹೋದರು, ಬೇರೆಯವರು ನಿರಾಕರಿಸಲ್ಪಟ್ಟರು. So what made the difference? ಹಂಗಂದ್ರೆ ವ್ಯತ್ಯಾಸ ಯಾವುದರಿಂದ ಬಂತು? Read verse 5. 5ನೇ ವಚನವನ್ನು ಓದಿಕೊಳ್ಳೋಣ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. The bridegroom was a long time in coming, and they all became drowsy and fell asleep. Now, where was the bridegroom? ಮದುವೆ ಗಂಡು ಎಲ್ಲಿದ್ದರು? Why was he late? ಯಾಕೆ ಆತನು ಬರುವುದು ತಡವಾಯಿತು? The bridegroom will never give you the reason why he was late. ಮದಲಿಂಗನು ಆತನು ಯಾಕೆ ತಡವಾಗಿ ಬಂದನು ಅಂತ ನಮಗೆ ಕಾರಣ ಕೊಡುವುದಿಲ್ಲ. But the guests have to be ready. ಆದ್ರೆ ಅತಿಥಿಗಳು ಸಿದ್ಧವಾಗಿರಬೇಕು. Tomorrow is your wedding. ನಾಳೆ ದಿವಸ ನಿಮ್ಮ ಮದುವೆ. You come very late. ನೀವು ತುಂಬಾ ತಡವಾಗಿ ಬರ್ತೀರಾ. That is your special day. ಅದು ನಿಮ್ಮ ವಿಶೇಷ ದಿವಸ. Nobody will come and ask you why you came late. ಯಾರು ಬಂದು ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ಯಾಕೆ ನೀವು ಇಷ್ಟು ಲೇಟ್ ಆಗಿ ಬಂದ್ರಿ ಅಂತ. Why? ಯಾಕೆ? Because you are the bridegroom. ಯಾಕಂದ್ರೆ ನೀವೇ ಮದುವೆ ಗಂಡು. This is your special day. ಇದು ನಿಮ್ಮ ವಿಶೇಷವಾದ ದಿವಸ. So there is nothing mentioned about why he was late. Nobody could even ask him, because it is the choice of the bridegroom to come, because
The banquet is ready. ಆಮೇನ್ ನೋಡ್ರಿ, ಯಾರು ಸಹ Hallelujah. ಹಾಲೆಲೂಯಾ, ಯಾರು ಸಹ ಮದುವೆ ಗಂಡನ ಬಳಿಗೆ ಯಾಕೆ ನೀವು ತಡವಾಗಿ ಬಂದ್ರಿ ಅಂತ ಕೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನಿಗೋಸ್ಕರ ಔತಣ ಕೂಟ ಎಲ್ಲವೂ ಸಿದ್ಧವಾಗಿದೆ. Maybe something happened on the way. ಒಂದು ವೇಳೆ ದಾರಿನಲ್ಲಿ ಏನೋ ಒಂದು ಆಗಿರಬಹುದು. Nothing is mentioned about the delay. ಆ ತಡದ ಬಗ್ಗೆ, ವಿಳಂಬದ ಬಗ್ಗೆ ಏನು ಇಲ್ಲಿ ಕೊಟ್ಟಿಲ್ಲ. Do we know why Jesus is delaying? ನಮಗೆ ಗೊತ್ತಿದ್ಯಾ ಯಾಕೆ ಯೇಸು ಸ್ವಾಮಿ ಬರೋದು ಇನ್ನೂ ತಡವಾಗಿದೆ ಅಂತ? None of us know why he is delaying. ನಮ್ ಯಾರಿಗೂ ಗೊತ್ತಿಲ್ಲ ಯಾಕೆ ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ ಅಂತ. Because nobody can question the bridegroom. ಯಾಕಂದ್ರೆ ಮೊದಲಿಂಗನನ್ನು ಯಾರು ಸಹ ಪ್ರಶ್ನೆ ಕೇಳಲಿಕ್ಕೆ But ಸಾಧ್ಯವಿಲ್ಲ. we have to be ready anytime for the bridegroom. ಆದ್ರೆ ನಾವು ಎಲ್ಲರೂ ಎಲ್ಲಾ ವೇಳೆಯಲ್ಲಿ ಮೊದಲಿಂಗನಿಗಾಗಿ ಸಿದ್ಧವಾಗಿರಬೇಕು. Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಅದನ್ನು ಸ್ತುತಿಸಿರಿ. Something happened. ಏನೋ ಆಯ್ತು, Something is happening. ಏನೋ ನಡೀತಾ ಇದೆ. People must come to know the light of Jesus in the world, and the bridegroom is delaying. ನೋಡ್ರಿ, ಲೋಕದಲ್ಲಿ ಇರುವ ಜನರು ಯೇಸು ಕ್ರಿಸ್ತನ ಬೆಳಕನ್ನು ಅರಿತುಕೊಳ್ಳಬೇಕು. ಮೊದಲಿಂಗನು ಬರುವುದನ್ನು ತಡ ಮಾಡಿಕೊಂಡಿದ್ದಾನೆ. I want you to know, ನೀವು ಒಂದು ಕಾರ್ಯವನ್ನು ತಿಳ್ಕೋಬೇಕು. bridegroom's party can never be postponed. ನೋಡ್ರಿ, ಆ ಮೊದಲಿಂಗನ ಔತಣ ಕೂಟ ಯಾವಾಗ್ಲೂ ನಾವು ಅದನ್ನ ಮುಂದಕ್ಕೆ ಹಾಕಲಿಕ್ಕೆ ಸಾಧ್ಯವಿಲ್ಲ. When he comes, ಆತನು ಬಂದಾಗ the party will start. ಆವಾಗ ಆ ಒಂದು ಮದುವೆದ ಔತಣ ಕೂಟ When the ಶುರುವಾಗುತ್ತೆ. bridegroom comes, ಆ ಮೊದಲಿಂಗನು ಬಂದಾಗ oh, so long it's delayed. ಎಷ್ಟು ತಡವಾಯ್ತು, ಇಷ್ಟು ದಿವಸ. But we have to be waiting. ಆದ್ರೆ ನಾವು ಕಾಯ್ತಿರಬೇಕು. Hallelujah. ಹಾಲೆಲೂಯಾ. Because ಯಾಕಂದ್ರೆ the bridegroom knows when to come. ಯಾಕಂದ್ರೆ ಮೊದಲಿಂಗನಿಗೆ ಗೊತ್ತು ಯಾವ ವೇಳೆಯಲ್ಲಿ ಬರಬೇಕು ಅಂತ. So these 5 smart brides maid, ಆದುದರಿಂದ ಈ 5 ಬುದ್ಧಿವಂತೆ ಕನ್ಯರು they said, ಅವರು ಹೇಳಿದರು, if this fellow comes late, ಇವರು ಏನಾದ್ರೂ ತಡವಾಗಿ ಬಂದರೆ without oil we can't go. ಎಣ್ಣೆ ಇಲ್ಲದೆ ನಾವು ಹೆಂಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. So they had a meeting, ಆದ್ರಿಂದ ಅವರೆಲ್ಲ ಒಂದು ಮೀಟಿಂಗ್ ಮಾಡಿದ್ರು. and 5 of them unanimously decided, 5 ಜನ ಎಲ್ಲರೂ ಒಂದೇ ಮನಸ್ಸಿಂದ ತೀರ್ಮಾನ ಮಾಡಿದ್ರು, let's buy 1 extra oil bottle and go. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆನ ಒಂದು ಪಾತ್ರೆಯಲ್ಲಿ ತಗೊಂಡು ಹೋಗ್ಬಿಡೋಣ ಅಂತ ಅವರು ನಿರ್ಣಯ ಮಾಡಿದ್ರು. FGAG people would have said, FJG ಸಭೆಯವರು ಹೇಳಿರ್ಬಹುದು, oh, I know in prayer center there is oil bottle, let's go there. FJG ಜನರು ಹೇಳಿರ್ಬಹುದು, ಪ್ರೇಯರ್ ಸೆಂಟರ್ ಅಲ್ಲಿ ಎಣ್ಣೆ ಬಾಟ್ಲ್ ಇದೆ, ಅಲ್ಲಿ ಹೋಗೋಣ ಅಂತ. By the time you come here and get stuck in the traffic, bride and groom is gone. ಇಲ್ಲಿ ಬಂದು ನೀವು ಎಣ್ಣೆ ತಗೊಂಡು ಹೋಗುವ ಅಷ್ಟೊಳಗೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡೆ ಮೊದಲಿಂಗನು ಹೊಟ್ಟೆ ಹೋದನು. Everybody say, ಎಲ್ಲರೂ ಹೇಳ್ರಿ, extra oil is needed. ಎಕ್ಸ್ಟ್ರಾ ಎಣ್ಣೆ ಬೇಕಾಗಿದೆ. Can somebody shout a hallelujah? ಹಲ್ಲೆಲೂಯಾ. Extra oil is needed. ಎಕ್ಸ್ಟ್ರಾ ಎಣ್ಣೆ ನಮಗೆ ಬೇಕು. We don't know when he will come. ನಮಗೆ ಗೊತ್ತಿಲ್ಲ ಆತನು ಯಾವಾಗ We ಬರುತ್ತಾನೆ, don't know how he is going to come. ಹೇಗೆ ಬರ್ತಾನೆ ಅಂತ ಗೊತ್ತಿಲ್ಲ. But we have to be prepared for the bridegroom. ಆದ್ರೆ ಮೊದಲಿಂಗನಿಗೋಸ್ಕರ ನಾವು ಸಿದ್ಧವಾಗಿ ಇರಬೇಕು. But the other 5 thought, ಆದ್ರೆ ಇನ್ನು 5 ಬುದ್ಧಿಹೀನರಾಗಿದ್ದವರು ಅನ್ಕೊಂಡು, don't worry. ಚಿಂತಿಸ್ಬೇಡ್ರಿ, Somehow we can adjust and go. ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಹೋಗ್ಬಿಡ್ಬಹುದು. You see that? ನೋಡಿದ್ರ, No adjustment. ಏನು ಅಡ್ಜಸ್ಟ್ಮೆಂಟೇ ಇಲ್ಲ. When it comes to the bridegroom, ಮೊದಲಿಂಗನ ಕಾರ್ಯ ಬಂದಾಗ it is your decision. ಅದು ನಿಮ್ಮ ಒಂದೇ ತೀರ್ಮಾನ. You have to be ready. ನೀವು ಸಿದ್ಧವಾಗಿರಬೇಕು. Suddenly, ಇದ್ದಕ್ಕಿದ್ದಾಗೆ oh, the bridegroom arrived. ದಿಢೀರ್ ಅಂತ ಆ ಮೊದಲಿಂಗನು ಬಂದು ಬಿಟ್ರು. Now the brides, 5 of them were struggling. ಈಗ 5 ಕನ್ಯರು ಕಷ್ಟಪಡ್ತಾ ಇದ್ದರು. Now I want you to know, ಈಗ ನೀವು ತಿಳ್ಕೋಬೇಕು, it is not the lack of information or the wrong information. It is all about me being ready. ನೋಡ್ರಿ, ಅವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಲ್ಲ, ಅಥವಾ ಅವರಿಗೆ ಏನೋ ತಪ್ಪಾದ ಮಾಹಿತಿ ಇತ್ತು ಅಂತಾನೂ ಅಲ್ಲ, ಆದ್ರೆ ನಾವು ಸಿದ್ಧವಾಗಿರಬೇಕು. Many would have said, ಅನೇಕರು ಹೇಳಿರ್ಬಹುದು, Pastor, ಪಾಸ್ಟರ್, if you had told that the bridegroom is coming late,
then we would have brought some extra oil. You never told, so better open the door and let us inside. ಪಾಸ್ಟರ್, ನೀವು ಮೊದಲೇ ಹೇಳಿದ್ರೆ ಈ ತರ ಮೊದಲಿಂಗನು ಲೇಟ್ ಆಗಿ ಬರ್ತಾರೆ ಅಂತ ನಾವು ಸಿದ್ಧವಾಗಿರ್ತಾ ಇದ್ವಿ, ಇನ್ನು ಸ್ವಲ್ಪ ಎಣ್ಣೆ ತರ್ತಾ ಇದ್ವಿ, ಈಗ ನೀವು ಬಾಗಿಲು ತೆಗಿರಿ ನಾವು ತಗೋತೀವಿ ಅಂತ. Wrong information, lack of information doesn't qualify whether you are ready or not. ನೀವು ಸಿದ್ಧವಾಗಿದ್ದೀರೋ ಇಲ್ವೋ ಅದು ಎಂಬುವ ಒಂದು ವಿಷಯ, ನಿಮಗೆ ಸರಿಯಾದ ಮಾಹಿತಿ ಇತ್ತೋ ತಪ್ಪಾದ ಮಾಹಿತಿ ಇತ್ತೋ ಅಂತ ಅದ್ರ ಮೇಲೆ ಆಧಾರ ಇಲ್ಲ. They ran everywhere. ಅವ್ರು ಎಲ್ಲಾ ಕಡೆ ಓಡಿದ್ರು. They went and knocked every hotel, shop. ಎಲ್ಲಾ ಅಂಗಡಿಗಳೆಲ್ಲವನ್ನು ಅವರು ತಟ್ಟಿದ್ರು. They got the oil. ಅವರು ಎಣ್ಣೆಯನ್ನು ತೆಗೆದುಕೊಂಡು ಬಂದರು. They got the oil. ನೋಡ್ರಿ, ಎಣ್ಣೆ ತಕೊಂಡು ಬಂದರು. But in spite of the oil, ಅವ್ರು ಎಣ್ಣೆ ತಕೊಂಡು ಬಂದರೂ ಸಹ they couldn't go inside. ಅವರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. Everybody understands? ಎಲ್ರಿಗೂ ಅರ್ಥ ಆಯ್ತಾ? They got the oil. ಅವರು ಎಣ್ಣೆ ತಕೊಂಡು ಬಂದರು. Somehow they got it. ಹೇಗೋ ಮಾಡಿ ತಗೊಂಡ್ But ಬಂದರು. they got the oil at the wrong time. ಆದ್ರೆ ತಪ್ಪಾದ ವೇಳೆಯಲ್ಲಿ ಎಣ್ಣೆ ತಗೊಂಡ್ ಬಂದ್ರು. I want to challenge all of you. ನಿಮ್ಮೆಲ್ಲರಿಗೂ ನಾನು ಸವಾಲು ಇಡುತ್ತೇನೆ, Be ready. ಸಿದ್ಧವಾಗಿರ್ರಿ. The master will come anytime. ಯಜಮಾನನು ಯಾವ ವೇಳೆಯಾದರೂ ಬರಬಹುದು. The oil represents ಎಣ್ಣೆ ಯಾವುದನ್ನು ಗುರುತಿಸುತ್ತದೆ? the inward preparation. ನಮ್ಮ ಒಳಗಡೆ ಹೃದಯದಲ್ಲಿ ಇರುವ ಒಂದು ಸಿದ್ಧತೆಯನ್ನು ಅದು ಗುರುತಿಸುತ್ತದೆ. Our inward preparation. ನಮ್ಮ ಹೃದಯದಲ್ಲಿ ಇರುವ ಒಂದು ಸಿದ್ಧತೆಯನ್ನು ಗುರುತಿಸುತ್ತದೆ. Or ಅಲ್ಲದೆ ಹೋದ್ರೆ our true salvation. ನಮ್ಮ ಸತ್ಯವಾದ ನಿಜವಾದ ರಕ್ಷಣೆಯನ್ನು ಗುರುತಿಸುತ್ತದೆ. Oil represents the Holy Spirit. ಎಣ್ಣೆ ಪರಿಶುದ್ಧ ಆತ್ಮವನ್ನು ಅದು ಗುರುತಿಸುತ್ತದೆ. The oil represents the true anointing during the time of the indwelling presence of God during our salvation. ನಮ್ಮ ರಕ್ಷಣೆಯ ವೇಳೆಯಲ್ಲಿ ಪರಿಶುದ್ಧ ಆತ್ಮನು ನಮ್ಮ ಒಳಗಡೆ ಬಂದು ವಾಸ ಮಾಡುವುದನ್ನೇ ಆ ಎಣ್ಣೆ ಸೂಚಿಸುತ್ತದೆ. The 5 virgins, ಆ 5 ಕನ್ಯೆಯರು they were truly changed by the indwelling Holy Spirit. ನೋಡ್ರಿ, ಅವರು ಒಳಗಡೆ ವಾಸ ಮಾಡ್ತಿದ್ದ ಪರಿಶುದ್ಧ ಆತ್ಮನಿಂದ ಅವರು ನಿಜವಾಗ್ಲೂ ಬದಲಾವಣೆ ಹೊಂದಿದ್ದರು. But the other 5, ಆದ್ರೆ ಇನ್ನು 5 ಬುದ್ಧಿಹೀನರು, they were very religious. ಅವರು ಬಹಳ ಧಾರ್ಮಿಕವಾಗಿದ್ದರು. I go to church, ನಾನು ಸಭೆಗೆ ಹೋಗ್ತೀನಿ, I put tithes, ನಾನು ಕಾಣಿಕೆ I ಹಾಕ್ತೀನಿ, put offering, ನಾನು ಎಲ್ಲ ದಶಮಾಂಶ ಹಾಕ್ತೀನಿ, I took baptism. ನಾನು ಬ್ಯಾಪ್ಟಿಸಮ್ ತೆಗೆದುಕೊಂಡೆ. All that doesn't bring true conversion. ಅದೆಲ್ಲವೂ ನಿಜವಾದ ಮನಸ್ಸಾಂತರವನ್ನು ತರುವುದಿಲ್ಲ. True conversion comes by the indwelling presence of the Holy Spirit. ನಿಜವಾದ ಮನಸ್ಸಾಂತರ ಬದಲಾವಣೆ ನಮ್ಮೊಳಗಡೆ ವಾಸಿಸುವ ಪರಿಶುದ್ಧ ಆತ್ಮನಿಂದಲೇ ಬರುತ್ತದೆ. The foolish virgins represent the religious people. ಬುದ್ಧಿಹೀನರಾಗಿದ್ದ ಕನ್ಯರು ಅವರು ಧಾರ್ಮಿಕ ಜನರನ್ನು ಸೂಚಿಸುತ್ತಾರೆ. They come under conviction of the Holy Spirit, but they are not converted by the power of the Holy Spirit. ಪರಿಶುದ್ಧ ಆತ್ಮನು ಅವರಿಗೆ ತಪ್ಪನಿಸಿಕೆ ಎಲ್ಲವನ್ನು ಉಂಟು ಮಾಡಿದ್ರು ಸಹ ಅವರು ನಿಜವಾಗ್ಲೂ ಅದರ ಪ್ರಭಾವದಿಂದ ಬದಲಾವಣೆ ಹೊಂದುವುದಿಲ್ಲ. You may say today, ನೀವು ಇವತ್ತು ಹೇಳಬಹುದು, ಪಾಸ್ಟರ್, I came to church, ನಾನ್ ಸಭೆಗೆ ಬಂದೆ, I received Jesus, ನಾನು ಯೇಸು ಸ್ವಾಮಿ ಸ್ವೀಕರಿಸಿದೆ, I took baptism, ನಾನು ಬ್ಯಾಪ್ಟಿಸಮ್ ತೆಗೆದುಕೊಂಡೆ, now I am ready. ಇವಾಗ ನಾನು ಸಿದ್ಧವಾಗಿದ್ದೇನೆ. For what? ಯಾವುದಕ್ಕೆ? To get married in your church. ನಿಮ್ಮ ಸಭೆಯಲ್ಲಿ ಮದುವೆ ಮಾಡಿಕೊಳ್ಳುವುದಕ್ಕೆ. ಮದುವೆ ಮಾಡ ನೀವು ಕ್ರಿಶ್ಚಿಯನ್ ಆಗ ಬಂದಿದ್ರೆ ಅದು ರಿಲಿಜನ್. If you have come just to get married and if you take water baptism, that is religion. But true conversion, ಆದ್ರೆ ನಿಜವಾದ ಮನಸ್ಸಾಂತರ ಬದಲಾವಣೆ, it's by the Holy Spirit. ಅದು ಪರಿಶುದ್ಧ ಆತ್ಮದಿಂದಲೇ. Can somebody clap and receive it? ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಅದನ್ನು ಸ್ವೀಕರಿಸಿರಿ. Now I want you to understand. ಈಗ ನೀವು ಅರ್ಥ ಮಾಡಿಕೊಳ್ಳಬೇಕು. So what do I learn today from this beautiful story? ಈ ಸುಂದರವಾದ ಕಥೆಯಿಂದ ನಾನು ಈ ದಿವಸ ಏನನ್ನು ಕಲಿತುಕೊಳ್ಳಲು? This parable can teach us beautiful stories from the Bible. ಈ ಸಾಮ್ಯವು ಸತ್ಯವೇದದಿಂದ ನಮಗೆ ಬಹಳ ಸುಂದರವಾದ ಪಾಠಗಳನ್ನು ಕಲಿಸಬಹುದು. The story is a story for insiders. ಈ ಕತೆ ಒಳಗಿರುವವರಿಗೋಸ್ಕರ ಇದೆ.
but church members ಸಭೆಯ ಸದಸ್ಯರಿಗಾಗಿ, were religious people of all denominations. ಎಲ್ಲಾ ಡಿನಾಮಿನೇಷನ್ಸ್ ಗೆ ಸೇರಿರುವ ಮತ ಆಧಾರವಾಗಿ ಇರುವ ಜನರು. Point number 1. ಮೊದಲನೇ ಅಂಶ, What do I learn? ನಾನು ಇದರಿಂದ ಏನ್ ಕಲಿಬಹುದು? The church ಸಭೆಯು consists of real believers and religious Christians. ಸಭೆಯಲ್ಲಿ ನಿಜವಾದ ವಿಶ್ವಾಸಿಗಳು ಮತ್ತೆ ಮತವನ್ನು ಹಿಂಬಾಲಿಸುವ ಕ್ರೈಸ್ತರು ಕೂಡ ಇರುತ್ತಾರೆ. Understand this. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. This story teaches us about real believers and ಸಭೆಯಲ್ಲಿ religious Christians. ಸಭೆಯಲ್ಲಿ ನಿಜವಾದ ವಿಶ್ವಾಸಿಯರು ಮತ್ತೆ ಮತವಾದಿ ಕ್ರೈಸ್ತರು ಕೂಡ ಇರುತ್ತಾರೆ. Going to church is good, ಸಭೆಗೆ ಹೋಗುವುದು ಒಳ್ಳೆಯದು ನಿಜ, but coming to Christ is better. ಆದ್ರೆ ಯೇಸು ಸ್ವಾಮಿ ಬಳಿಕ ಬರುವುದು ಇನ್ನೂ ಉತ್ತಮ. Taking baptism is good, ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವುದು ಒಳ್ಳೆಯದೇ ನಿಜ, but being born again is better. ಆದ್ರೆ ಯೇಸು ಸ್ವಾಮಿಯನ್ನು ಅರಿತುಕೊಂಡು ಮತ್ತೆ ಹುಟ್ಟುವುದು ಅದು ಉತ್ತಮ. Hallelujah. ಹಾಲೆಲೂಯಾ. Pastor, I took baptism. ಪಾಸ್ಟರ್, ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಾಯ್ತು. Baptism won't change you. ದೀಕ್ಷಾ ಸ್ನಾನ ನಿಮ್ಮನ್ನ ಬದಲಾಯಿಸುವುದಿಲ್ಲ. Going to water and coming out won't change you. ನೀರೊಳಗಡೆ ನುಗ್ಗಿ ಮತ್ತೆ ಬಂದ್ರೆ ಅದು ನಿಮ್ಗೆ ಬದಲಾವಣೆ ಕೊಡುವುದಿಲ್ಲ. Then daily I will go in and come out. ದಿವಸ ನಾನು ನೀರಲ್ಲಿ ಹೋಗಿ ಬರುತ್ತೇನೆ. Water doesn't change you. ನೀರು ನಿಮ್ಮನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. Your conviction by the Holy Spirit will change your life. ಪರಿಶುದ್ಧ ಆತ್ಮನು ನಿಮ್ಮ ಮನಸ್ಸಿನಲ್ಲಿ ಕ್ರಿಯೆ ಮಾಡುವುದೇ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. Wise virgin had extra oil. ಬುದ್ಧಿವಂತೆ ಇರುವ ಕನ್ಯರ ಬಳಿ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಎಣ್ಣೆ ಇತ್ತು. Hallelujah. ಹಾಲೆಲೂಯಾ. Giving money is good, ದುಡ್ಡು ಕೊಡುವುದು ಒಳ್ಳೆಯದು, but giving your heart to Jesus is better. ಆದ್ರೆ ಯೇಸು ಸ್ವಾಮಿಗೆ ನಿಮ್ಮ ಹೃದಯವನ್ನೇ ಕೊಡುವುದು ಉತ್ತಮ. Being religious is good, ಧಾರ್ಮಿಕವಾಗಿ ಇರುವುದು ಒಳ್ಳೆಯದು, but knowing Christ is the better way of life. ಆದ್ರೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದು ಅದು ಜೀವನದ ಉತ್ತಮವಾಗಿ ಕಾರ್ಯವಾಗಿದೆ. ಪಾಸ್ಟರ್, I got Jesus photo in the Bible. ಯೇಸು ಸ್ವಾಮಿ ಫೋಟೋ ನನ್ನ ಬೈಬಲ್ ಅಲ್ಲಿ ಇಟ್ಟಿದ್ದೇನೆ. Why you want photo? ಯಾಕೆ ಸುಮ್ಮನೆ ನಿಮ್ಗೆ ಫೋಟೋ ಬೇಕು? Photo won't save you. ಫೋಟೋ ನಿಮ್ಮನ್ನ ರಕ್ಷಿಸುವುದಿಲ್ಲ. Real oil. ನಿಜವಾದ ಸತ್ಯವಾದ ಎಣ್ಣೆ. Somebody receive this. ಯಾರಾದ್ರೂ ಇದನ್ನ ಹೊಂದಿಕೊಳ್ಳಿರಿ. All looked prepared, ಎಲ್ಲರೂ ನೋಡ್ಲಿಕ್ಕೆ ಸಿದ್ಧವಾಗಿದ್ದರು, but 5 were foolish. ಆದ್ರೆ 5 ಬುದ್ಧಿಹೀನರಾಗಿದ್ದರು. I want you to read the scripture. I'm going to pray. ನೀವು ಈ ವಚನವನ್ನು ಓದಿರಿ, ನಂತರ ನಾನು ಪ್ರಾರ್ಥಿಸುತ್ತೇನೆ. Matthew 25:4 ಮತ್ತೇಯು 25:4 and James 1:22. ಯಾಕೋಬ 1:22. Matthew 25:4. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. The wise ones, however, took oil in jars along with their lamps. The wise virgins were prepared while the foolish ones were careless. ಬುದ್ಧಿವಂತ ಕನ್ಯರು ಅವರು ಸಿದ್ಧವಾಗಿದ್ದರು, ಬುದ್ಧಿ ಇಲ್ಲದವರು ಅವರು ನಿರ್ಲಕ್ಷ್ಯವಾಗಿದ್ದರು. James 1:22. ಯಾಕೋಬು 1:22. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡಿರಿ. Do not merely listen to the word and so deceive yourselves. Do what it says. Increase your oil. ನಿಮ್ಮ ಎಣ್ಣೆಯನ್ನು ಹೆಚ್ಚಿಪಡಿಸಿಕೊಳ್ಳಿರಿ. Read the Bible. ಸತ್ಯವೇದವನ್ನು ಓದಿರಿ, Pray. ಪ್ರಾರ್ಥಿಸಿರಿ. Have a real fellowship with the Holy Spirit. ಪರಿಶುದ್ಧ ಆತ್ಮನ ಸಂಗಡ ಒಂದು ನಿಜವಾದ ಐಕ್ಯತೆಯನ್ನು ಕೊಳ್ಳಿರಿ. Anything religion, take it out. ಧಾರ್ಮಿಕ ಕಾರ್ಯಗಳು ಯಾವುದಿದ್ದರೂ ಅದನ್ನು ತೆಗೆದು ಹಾಕಿ. I get up at 4 o'clock and pray, religion. ನಾನು 4 ಗಂಟೆ ಮುಂಜಾನೆ ಬೆಳಿಗ್ಗೆ ಎದ್ದು ಪ್ರಾರ್ಥಿಸುತ್ತೇನೆ, ಅದು ಧಾರ್ಮಿಕ ಕಾರ್ಯ. I finish reading the Bible 2.5 times, religion. ನಾನು 2.5 ಬಾರಿ ಈ ಸತ್ಯವೇದವನ್ನು ಓದಿ ಮುಗಿಸ್ಬಿಟ್ಟೆ, ಅದು ಧಾರ್ಮಿಕ ಕಾರ್ಯ. I give offering every week, religion. ಪ್ರತಿ ವಾರ ಕಾಣಿಕೆ ಕೊಡ್ತೀನಿ, ಅದು ಧಾರ್ಮಿಕ ಕಾರ್ಯ. A relationship is, ಆದ್ರೆ ಸಂಬಂಧ ಅಂದರೆ I am reading the Bible because I am enjoying
Jesus. ಯೇಸು ಸ್ವಾಮಿಯನ್ನು ನಾನು ಅನುಭವಿಸುವ ಕಾರಣದಿಂದ ನಾನು ಸತ್ಯ ವೇದವನ್ನು ಓದುತ್ತೇನೆ. I give offering because I love Jesus. ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸುವ ಕಾರಣದಿಂದ ನಾನು ಕಾಣಿಕೆಯನ್ನು ಕೊಡುತ್ತೇನೆ. I get up at 4 o'clock because I want to know Him. ನಾನು ಆತನನ್ನು ಅರಿತುಕೊಳ್ಳಬೇಕು ಎಂಬುದಕ್ಕಾಗಿ 4 ಗಂಟೆ ಮುಂಜಾನೆ ವೇಳೆ ಎದ್ದು ಪ್ರಾರ್ಥಿಸುತ್ತೇನೆ. Don't make anything religion. ಯಾವುದನ್ನು ಸಾಂಪ್ರದಾಯಿಕ ಧಾರ್ಮಿಕ ಕಾರ್ಯವಾಗಿ ಮಾಡಬೇಡ್ರಿ. Religion won't take you to heaven. ಧರ್ಮವು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. But we need the extra oil. ಆದ್ರೆ ನಮಗೆ ಇನ್ನೂ ಹೆಚ್ಚು ಪಾತ್ರೆಯಲ್ಲಿ ಎಣ್ಣೆ ಬೇಕು.